ನಮಸ್ಕಾರ. 9am ಬಿಗ್ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಕೇಸರಿಗೆ ಕೈ ಹಾಕಿದ್ದ ದೊಡ್ಡ ಗೌಡ್ರು, ಹಾಲಿ ಆಗಿದ್ದವರು ಮಾಜಿ ಆದ್ರು. ಕೇಸರಿ ಏಟಿಗೆ ಗೌಡ್ರು ಕಥೆ ವಿಲವಿಲ. ಗೌಡ್ರ ಕೇಸರಿ ಕೆಡ್ಡ. ಇವತ್ತು ರಾಜಕಾರಣದಲ್ಲಿ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿರುವಂತಹ ಎಸ್.ಎಂ. ಕೃಷ್ಣ ಅವರ ಜೀವನ ಚರಿತ್ರೆ ಅನಾವರಣ ಆಗ್ತಾ ಇರುವಂತದ್ದು ಪುಸ್ತಕದಲ್ಲಿದೆ. ಅಂದ್ರೆ ಎಸ್.ಎಂ. ಕೃಷ್ಣ ಅವರ ಒಂದು ಜೀವನ ಚರಿತ್ರೆಯ ಪುಸ್ತಕದಲ್ಲಿದೆ ಮತ್ತಷ್ಟು ಸ್ಫೋಟಕ ಮಾಹಿತಿಗಳು. ಇದೆಲ್ಲದಕ್ಕಿಂತ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿರುವಂತದ್ದು ಈ ಒಂದು ಪುಸ್ತಕದಲ್ಲಿ. ಅಂದ್ರೆ ದೇವೇಗೌಡರ ರಾಜಕೀಯದ ಬಗ್ಗೆ ಉಲ್ಲೇಖವನ್ನ ಮಾಡಲಾಗಿದೆ. ಇಲ್ಲಿ ದೇವೇಗೌಡರ ರಾಜಕೀಯದ ಬಗ್ಗೆ ಉಲ್ಲೇಖ ಮಾಡಲಾಗಿರುವಂತಹ ಹಿನ್ನೆಲೆಯಲ್ಲೇ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. HDD ಪ್ರಧಾನಿ ಆಗಿದ್ದೇಗೆ, ಮಾಜಿ ಆಗಿದ್ದೇಗೆ, ಇವೆರಡೂ ಕೂಡ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿರುವಂತಹ ಒಂದು ಘಟನಾವಳಿ. ಗೌಡ್ರ ಪ್ರಧಾನಿ ಸ್ಥಾನ ಕಳೆದುಕೊಂಡಿದ್ದೇಗೆ ಸ್ಮೃತಿ ವಾಹಿನಿಯಲ್ಲಿ ಇಂಚಿಂಚು ಮಾಹಿತಿಯನ್ನ ಕೂಡ ಉಲ್ಲೇಖ ಮಾಡಲಾಗಿದೆ. ಗೌಡ್ರು ಪ್ರಧಾನಿ ಆಗಿದ್ದು ಕಾಂಗ್ರೆಸ್ನ ಬೆಂಬಲದಿಂದ, ಅದು ಇಡೀ ದೇಶಕ್ಕೆ ಗೊತ್ತಿರುವಂತ ವಿಚಾರ. 1996ರಲ್ಲಿ ಏನಾಯ್ತು ಅಂತ. ಆದ್ರೆ AICC ಅಂದಿನ ಅಧ್ಯಕ್ಷರ ವಿರುದ್ಧವೇ ಸ್ಕೆಚ್ ಹಾಕಿದ್ರಂತೆ ಪ್ರಧಾನಿ ದೇವೇಗೌಡರು. ಆ ಸಂದರ್ಭದಲ್ಲಿ ಪ್ರಧಾನಿಯಾಗಿದ್ದಂತ ಸಂದರ್ಭದಲ್ಲಿ ದೇವೇಗೌಡರಿಂದ ಸೀಕ್ರೆಟ್ ಆಗಿ ಸ್ಕೆಚ್ ಅನ್ನ ಹಾಕಲಾಗಿರುತ್ತೆ. AICC ಅಂದಿನ ಅಧ್ಯಕ್ಷ ಸೀತಾರಾಮ್ ಕೇಸರಿ ವಿರುದ್ಧ CBI ಅಸ್ತ್ರವನ್ನ ಪ್ರಯೋಗ ಮಾಡಲಿಕ್ಕೆ ಮುಂದಾಗಿದ್ರು. ಸೀತಾರಾಮ್ ಕೇಸರಿ ವಿರುದ್ಧ CBI ತನಿಖೆಗೆ ನಿರ್ಧಾರವನ್ನ ಕೂಡ ಮಾಡಿದ್ರು. CBI ಅಸ್ತ್ರದ ಮೂಲಕ ಕುರ್ಚಿ ಗಟ್ಟಿಗೊಳಿಸಿಕೊಳ್ಳುವಂತ ಪ್ಲಾನ್ ಅನ್ನ ಮಾಡಿದ್ರಂತೆ. HD ದೇವೇಗೌಡರು ಕಾಂಗ್ರೆಸ್ ಇವರಿಗೆ ಸಪೋರ್ಟ್ ಮಾಡಿದ್ರು ಕೂಡ ಆ ಕಾಂಗ್ರೆಸ್ನ ಅಧ್ಯಕ್ಷರ ವಿರುದ್ಧನೇ ಇವರು CBI ಅಸ್ತ್ರ ಪ್ರಯೋಗ ಮಾಡಲಿಕ್ಕೆ ಮುಂದಾಗಿದ್ರು. ದೇವೇಗೌಡರು ಯಾವಾಗ CBI ಅಸ್ತ್ರವನ್ನ ಪ್ರಯೋಗ ಮಾಡಲಿಕ್ಕೆ ಮುಂದಾಗಿದ್ರು ಆ ಸಂದರ್ಭದಲ್ಲೇ AICC ಅಧ್ಯಕ್ಷರಾಗಿದ್ದಂತಹ ಸೀತಾರಾಮ್ ಕೇಸರಿ ಅವರು ಕೆಂಡಾಮಂಡಲರಾಗಿರ್ತಾರೆ. ಯಾಕೆಂದ್ರೆ ಇವರು ಪ್ರಧಾನಿ ಆಗ್ಲಿಕ್ಕೆ ಚಾನ್ಸೇ ಇರಲಿಲ್ಲ. ಅಂಥದ್ರಲ್ಲಿ ನಾವು ಸಪೋರ್ಟ್ ಮಾಡಿದ್ದೇವೆ, ಅಂಥದ್ರಲ್ಲಿ ನನ್ನ ವಿರುದ್ಧನೇ CBI ಅಸ್ತ್ರವನ್ನ ಪ್ರಯೋಗ ಮಾಡಲಿಕ್ಕೆ ಮುಂದಾಗಿದ್ದಾರಲ್ಲ ಅಂತ. ಸೊ ಹೀಗಾಗಿ ನೇರವಾಗಿ ರಾಷ್ಟ್ರಪತಿ ಭವನಕ್ಕೆ ತೆರಳಿದ್ರಂತೆ ಸೀತಾರಾಮ್ ಕೇಸರಿ ಅವರು. ಜನತಾದಳ ನೇತೃತ್ವದ ಸರ್ಕಾರಕ್ಕೆ ಬೆಂಬಲವನ್ನ ವಾಪಸ್ ಪಡ್ಕೊಳ್ತಾರೆ. ಯಾಕೆಂದ್ರೆ ಆ ಸಂದರ್ಭದಲ್ಲಿ ಯಾವ ರೀತಿಯಾಗಿತ್ತಪ್ಪ ಕ್ಯಾಲ್ಕುಲೇಷನ್ ಅಂದ್ರೆ, ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ದು ಅಂದ್ರೆ ಅದು ಭಾರತೀಯ ಜನತಾ ಪಾರ್ಟಿ. ಫಾರ್ ದ ಫಸ್ಟ್ ಟೈಮ್ ಅಟಲ್ ಬಿಹಾರಿ ವಾಜಪೇಯಿ ಅವರ ನೇತೃತ್ವದಲ್ಲಿ 160ಕ್ಕೂ ಹೆಚ್ಚಿನ ಸ್ಥಾನಗಳನ್ನ ಗೆದ್ದಿರುತ್ತೆ. ಸೆಕೆಂಡ್ ಪ್ಲೇಸ್ಗೆ ಕಾಂಗ್ರೆಸ್ ತಳ್ಳಲ್ಪಟ್ಟಿರುತ್ತೆ, 140 ಸ್ಥಾನಗಳನ್ನ ಪಡ್ಕೊಂಡಿರ್ತಾರೆ. ಆ ಸಂದರ್ಭದಲ್ಲಿ ಈ ಜನತಾದಳ ನೇತೃತ್ವದ ಸರ್ಕಾರಕ್ಕೆ ಇವರು ಬೆಂಬಲವನ್ನ ಕೊಡ್ತಾರೆ ಕಾಂಗ್ರೆಸ್ನವರು. 140 ಜನ MP ಗಳನ್ನ ಇಟ್ಕೊಂಡು ಆಗ ದೇವೇಗೌಡರು ಪ್ರಧಾನಮಂತ್ರಿಗಳಾಗ್ತಾರೆ. ಕಾರ್ಯಕಾರಿ ಸಮಿತಿ ಅಂದ್ರೆ ಇಲ್ಲಿ ಯಾವಾಗ CBI ಅಸ್ತ್ರವನ್ನ ಪ್ರಯೋಗ ಮಾಡ್ತಾರೆ ದೇವೇಗೌಡರು AICC ಅಧ್ಯಕ್ಷರಾಗಿರುವಂತಹ ಸೀತಾರಾಮ್ ಕೇಸರಿ ಅವರ ಮೇಲೆ, ಸೀದಾ ಸೀತಾರಾಮ್ ಕೇಸರಿ ಅವರು ರಾಷ್ಟ್ರಪತಿ ಭವನಕ್ಕೆ ತೆರಳಿ ಬೆಂಬಲವನ್ನ ವಾಪಸ್ ಪಡ್ಕೊಳ್ತಾರೆ. ಕಾರ್ಯಕಾರಿ ಸಮಿತಿ ಸಭೆ ಒಪ್ಪಿಗೆಯೂ ಇಲ್ಲದೆ ಕ್ರಮವನ್ನ ಕೈಗೊಳ್ತಾರೆ. ಇದೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತ ಚಿದಾನಂದ್ ಪಟೇಲ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಚಿದಾನಂದ್ ಪಟೇಲ್, ದೇವೇಗೌಡರು ಮತ್ತೆ ಎಸ್.ಎಂ. ಕೃಷ್ಣ ಇಬ್ರು ಕೂಡ ಸಮಕಾಲೀನ. 1962ರಲ್ಲಿ ರಾಜಕಾರಣಕ್ಕೆ ಎಂಟ್ರಿಯನ್ನ ಕೊಟ್ಟಂತವರು. ಈಗ ಎಸ್.ಎಂ. ಕೃಷ್ಣ ಅವರ ಜೀವನ ಚರಿತ್ರೆ ಇರುವಂತ ಸ್ಮೃತಿ ಆ ಒಂದು ವಾಹಿನಿಯ ಬುಕ್ ರಿಲೀಸ್ ಆಗ್ತಾ ಇದೆ. ಇದರಲ್ಲಿ ಪ್ರಮುಖವಾಗಿ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿರುವಂತದ್ದು ಅಂದ್ರೆ ದೇವೇಗೌಡರು ಪ್ರಧಾನಿಯಾಗಿದ್ದಂತ ವಿಚಾರ. ಏನೆಲ್ಲ ಇದೆ ಈ ಬುಕ್ ನಲ್ಲಿ? ಪೃಥ್ವಿರಾಜ್ ಹಾರನಹಳ್ಳಿ ಇಸ್ವಿ 1996 ದೇಶಕ್ಕೆ ಕನ್ನಡಿಗರೊಬ್ಬರು ಪ್ರಧಾನಿ ಆಗ್ತಾರೆ. ಆ ಪ್ರಧಾನಿ ಭಾಗ್ಯವನ್ನು ಕೊಟ್ಟಿದ್ದು ಅಖಿಲ ಭಾರತ ಕಾಂಗ್ರೆಸ್ ಪಕ್ಷ. ಮಾಜಿ HD ದೇವೇಗೌಡರನ್ನ ಪ್ರಧಾನಿಯಾಗಿ ಆಯ್ಕೆ ಮಾಡಲಾಗ್ತದೆ. ಜನತಾದಳಕ್ಕೆ ಕಾಂಗ್ರೆಸ್ ಬೆಂಬಲವನ್ನು ಕೊಡ್ತಾರೆ. ಅವತ್ತು ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿದ್ದಂತವರು ಸೀತಾರಾಮ್ ಕೇಸರಿ. 11ನೇ ತಿಂಗಳ ಹೊತ್ತಿಗೆ ಮಾಜಿ ಪ್ರಧಾನಿ HD ದೇವೇಗೌಡರವರು ಕಾಂಗ್ರೆಸ್ ಅಧ್ಯಕ್ಷರ ವಿರುದ್ಧ ಯಾವುದೋ ಒಂದು ಹಳೆಯ ಪ್ರಕರಣವನ್ನು ಕೆದಕಿ CBI ತನಿಖೆಗೆ ಕೊಡಲು ಎಲ್ಲಾ ರೀತಿಯ ತಯಾರಿ ಮತ್ತು ಸಿದ್ಧತೆಯನ್ನು ಮಾಡ್ಕೊಳ್ತಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ದಾಖಲಾತಿಗಳನ್ನು ಕೂಡ ಕಲೆ ಹಾಕ್ತಿರ್ತಾರೆ. ಅಂತ ಸಂದರ್ಭದಲ್ಲಿ ಸೀತಾರಾಮ್ ಕೇಸರಿ ಅಂದ್ರೆ
ಬೆಂಬಲ ಕೊಟ್ಟಂತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಿಗೆ ಸಿಬಿಐ ಅಸ್ತ್ರವನ್ನು ಪ್ರಯೋಗಿಸುವ ಮುಖಾಂತರ ಕುರ್ಚಿಯನ್ನು ಗಟ್ಟಿಗೊಳಿಸೋದು, ಪರೋಕ್ಷವಾಗಿ ಅವರನ್ನ ಸಿಬಿಐ ಅಸ್ತ್ರದ ಮುಖಾಂತರ ಎದುರಿಸಿಟ್ಕೊಳ್ಳುವುದು, ಇದು ದೇವೇಗೌಡರ ರಾಜಕೀಯ ಒಳತಂತ್ರವಾಗಿತ್ತು. ಆದ್ರೆ ಈ ಒಳತಂತ್ರದ ಮಾಹಿತಿಯನ್ನು ಪಡೆದಂತ ಸೀತಾರಾಮ್ ಕೇಸರಿ ಅವರು ಮಾಜಿ ಪ್ರಧಾನಿಯಾಗಿದ್ದಂತ ಎಚ್.ಡಿ. ದೇವೇಗೌಡ ವಿರುದ್ಧ ಕೆಂಡಾಮಂಡಲವಾಗ್ತಾರೆ. ಯಾವ ಮಟ್ಟಕ್ಕೆ ಕೆಂಡಾಮಂಡಲವಾಗ್ತಾರೆ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ರಾಷ್ಟ್ರಪತಿಗಳ ಅಪಾಯಿಂಟ್ಮೆಂಟ್ ಅನ್ನು ತಗೋಬೇಕಾಗುತ್ತೆ ಒಬ್ಬರನ್ನ ಪ್ರಧಾನಿ ಸ್ಥಾನದಿಂದ ಇಳಿಸ್ಲಿಕ್ಕೆ, ಮತ್ತೆ ಕಾಂಗ್ರೆಸ್ನ ಕಾರ್ಯಕಾರಿ ಸಮಿತಿಯ ಸಭೆಯ ಒಪ್ಪಿಗೆಯನ್ನು ಕೂಡ ಪಡೆಯಬೇಕಾಗುತ್ತೆ. ಆದ್ರೆ ಇವೆರಡನ್ನೂ ಪಡೆಯದೆ ಬೆಳ್ಳಂಬೆಳಗ್ಗೆ ಸೀತಾರಾಮ್ ಕೇಸರಿ ಅವರು ಅಂದಿನ ರಾಷ್ಟ್ರಪತಿ ಭವನಕ್ಕೆ ದಿಢೀರ್ನೆ ಹೋಗ್ತಾರೆ. ದಿಢೀರ್ನೆ ಹೋದಂತವರ ರಾಷ್ಟ್ರಪತಿ ಅವರನ್ನ ಭೇಟಿಯಾಗಿ ಜನತಾದಳ ಸರ್ಕಾರಕ್ಕೆ, ದೇವೇಗೌಡರ ಪ್ರಧಾನಿ ನೇತೃತ್ವ ಇರತಕ್ಕಂಥ ಜನತಾದಳ ಸರ್ಕಾರಕ್ಕೆ ನಮ್ಮ ಬೆಂಬಲ ವಾಪಸ್ ತೆಗೆದುಕೊಳ್ತೀವಿ ಅಂತ ಪತ್ರವನ್ನು ಕೊಡ್ತಾರೆ. ಪತ್ರ ಕೊಟ್ಟ ಬಳಿಕ ನಂತರ ಎಐಸಿಸಿ ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ಅಜೆಂಡಾವನ್ನು ಇಟ್ಟು ಮಂಡಿಸಿ ಅಲ್ಲಿ ಒಪ್ಪಿಗೆಯನ್ನು ಪಡೆದುಕೊಳ್ತಾರೆ. ಆ ಮುಖಾಂತರ ದೇವೇಗೌಡರ ಸಿಬಿಐ ಅಸ್ತ್ರಕ್ಕೆ ಪ್ರತಿಯಾಗಿ ಸೀತಾರಾಮ್ ಕೇಸರಿ ಅವರು ಅವರ ಪ್ರಧಾನಿ ಹುದ್ದೆಯಿಂದಲೇ ಅವ್ರನ್ನ ಕೆಳಗಿಳಿಸ್ತಾರೆ. ಆ ಮುಖಾಂತರ ಎಲ್ಲ ಒಂದ್ ಕಡೆ ದೇವೇಗೌಡರು ಕಾಂಗ್ರೆಸ್ನ ಅಧ್ಯಕ್ಷ ವಿರುದ್ಧವೇ ಸಿಬಿಐ ಅಸ್ತ್ರವನ್ನು ಪ್ರಯೋಗಿಸಲು ಹೋಗಿ ಪ್ರಧಾನಿ ಹುದ್ದೆಯನ್ನು ಕಳೆದುಕೊಳ್ಬೇಕಾಗಿತ್ತು. ಅದು 11 ತಿಂಗಳಿಗೆ ಮಾತ್ರ ಅವರ ಪ್ರಧಾನಿ ಹುದ್ದೆ ಆಸೆ ನೆರವೇರಿತ ಅನ್ನೋದು ಇಲ್ಲಿ ಪ್ರಮುಖ ಮಾಹಿತಿಯಾಗಿದೆ. ಅಲ್ಲದೆ ಒಬ್ಬ ಪ್ರಧಾನಿ ಆದಂತವರು ತಮಗೆ ಬೆಂಬಲ ಕೊಟ್ಟಂತ ಎಐಸಿಸಿ ಅಧ್ಯಕ್ಷರನ್ನೇ, ಅತಿದೊಡ್ಡ ಪಕ್ಷದ ಅಧ್ಯಕ್ಷರ ವಿರುದ್ಧವೇ ಈ ರೀತಿಯ ಪರೋಕ್ಷವಾಗಿ ಷಡ್ಯಂತ್ರ ಮಾಡಿದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಸುದ್ದಿವಾಹಿನಿಯಲ್ಲಿ ಎಸ್ ಎಂ ಕೃಷ್ಣ ಅವರು ದಾಖಲಿಸಿದ್ದಾರೆ. ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ಚಿದಾನ್ ಪಟೇಲ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.